ಬ್ರೇಕಿಂಗ್ ನ್ಯೂಸ್ ಅದು ಕೊರೋನಾ ಶವಗಳ ಅಂತ್ಯ ಸಂಸ್ಕಾರಕ್ಕೆ ಒಂದು ಜಾಗ ಫಿಕ್ಸ್ ಆಗಿದೆಯಂತೆ. ಬೆಂಗಳೂರಿನ 10 ಕಡೆ ಈ ಸ್ಮಶಾನಕ್ಕೆ ಜಾಗವನ್ನು ನಿಗದಿ ಮಾಡಿದ್ದಾರೆ. ನಗರದ ಹೊರವಲಯದಲ್ಲಿ 10 ಕಡೆ ಸ್ಥಳ ನಿಗದಿಯಾಗಿದೆ. ಎಲ್ಲೆಲ್ಲಿ ಏನೇನೋ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಎಕರೆ 18 ಗುಂಟೆ ಜಾಗ, ಇದನ್ನ ಜಿಲ್ಲಾಡಳಿತ ಕಾಯ್ದಿರಿಸಿದೆ. ಕೆಲ ಪ್ರದೇಶ ಬಿಬಿಎಂಪಿಗೆ ಹಸ್ತಾಂತರ ಮಾಡ್ತಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿನ್ನೆಯಿಂದ ಇಡೀ ದಿನದಲ್ಲಿ ಕೂಡ ಇದನ್ನು ಕಂಪ್ಲೀಟ್ ಕವರ್ ಮಾಡಿದ್ವಿ. ಕರ್ನಾಟಕದಾದ್ಯಂತ ನಡೆದಿರುವಂತಹ ಅಮಾನವೀಯ ಕೃತ್ಯಗಳ ಬಗ್ಗೆ, ಹೇಗೆ ಆಗಿದೆ ಅನ್ನೋದ್ರ ಬಗ್ಗೆ ಇದೆಲ್ಲವನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ವಿ. ಫೈನಲಿ ಇದೀಗ ದಾಸನಪುರದ ಗಿಡ್ಡಿನಹಳ್ಳಿಯ ಸರ್ವೆ ನಂಬರ್ 80ರಲ್ಲಿ 4 ಎಕರೆ ಪ್ರದೇಶ, ಉತ್ತರಹಳ್ಳಿಯ ಸೋಮನಹಳ್ಳಿ ಸರ್ವೆ ನಂಬರ್ 259ರಲ್ಲಿ 18 ಎಕರೆ ಪ್ರದೇಶ, ಉತ್ತರಹಳ್ಳಿಯ ಗುಳಿಕಮಲೆ ಸರ್ವೆ ನಂಬರ್ 35ರಲ್ಲಿ 4 ಎಕರೆ ಪ್ರದೇಶ, ಉತ್ತರಹಳ್ಳಿಯ ಗುಳಿಮಲೆ ಸರ್ವೆ ನಂಬರ್ 36ರಲ್ಲಿ 4 ಎಕರೆ, ತಾವರೆಕೆರೆಯ ತಿಪ್ಪಗೊಂಡನಹಳ್ಳಿ ಸರ್ವೆ ನಂಬರ್ 4ರಲ್ಲಿ 5 ಎಕರೆ, ಜಿಗಣಿಯ ಗಿಡ್ಡೇನಹಳ್ಳಿಯ ಸರ್ವೆ ನಂಬರ್ 23ರಲ್ಲಿ 3 ಎಕರೆ ಜಾಗವನ್ನು ಇದೀಗ ಸರ್ಕಾರ ನಿಗದಿ ಮಾಡಿ ಆದೇಶವನ್ನು ಹೊರಡಿಸಿದೆ. ಆದೇಶದ ಕಾಪಿ ಎಕ್ಸ್ಕ್ಲೂಸಿವ್ ನಾನು ನಿಮಗೆ ತೋರಿಸಿದ್ದೆ. ಬಲಭಾಗದಲ್ಲಿ ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡಿದೆ. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನಾವಾಗಲೇ ತೋರಿಸ್ತಾ ಇದ್ದೀವಿ, ನಿಮ್ಮ ಗಮನಕ್ಕೂ ತರ್ತಾ ಇದ್ದೀವಿ. ಸ್ಮಶಾನಕ್ಕೆ ಜಾಗ ಇಲ್ಲ, ಮುಂದಿನ ದಿನದಲ್ಲಿ ಏನು ಮಾಡಬೇಕು, ಹಾಗಾಗಿ ಜನ ಕೂಡ ಅದಕ್ಕೆ ಅಪೋಸ್ ಮಾಡಿದ್ರು. ಜೊತೆಗೆ ಇನ್ನೊಂದು ಕಡೆ ತಗೊಂಡೋಗಿ ಹಂಗೆ ಗುಂಡಿಗೆ ದಬಾಕ್ತಾ ಇದ್ರು. ಎಲ್ಲ ಶವಗಳನ್ನು ತಗೊಂಡೋಗಿ ಇಮಿಡಿಯೇಟಾಗಿ ಬ್ಯಾಕ್ ಟು ಬ್ಯಾಕ್ ಅಮಾನವೀಯವಾಗಿ ಅದನ್ನು ಕೂಡ ಟ್ರೀಟ್ ಮಾಡಿದ್ರು. ರೆಸ್ಪೆಕ್ಟ್ಫುಲ್ ಆಗಿರಲಿಲ್ಲ. ಇದೆಲ್ಲವನ್ನು ಕೂಡ ನ್ಯೂಸ್ 18 ಕನ್ನಡ ನಾವು ತೋರಿಸ್ತಾ ಇದ್ವಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಥಾಮಸ್ ಪುಷ್ಪರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಇಂಪ್ಯಾಕ್ಟ್ ಸ್ಟೋರಿ ಅಫ್ಕೋರ್ಸ್ ಜನರ ಪರವಾಗಿ ಇದನ್ನ ನ್ಯೂಸ್ 18 ಕನ್ನಡ ಧ್ವನಿ ಎತ್ತಿತ್ತು. ಇದೀಗ ಆದೇಶ ಕೂಡ ಹೊರಗೆ ಬಿದ್ದಿದೆ. ಹೇಗೆ ಆಗ್ತಿದೆ, ಏನೇನು ಬೆಳವಣಿಗೆ ಇದು? ಹರೀಶ್, ನಿಜಕ್ಕೂ ನ್ಯೂಸ್ 18 ಕನ್ನಡ ಇದೊಂದು ಜನಪರ ಕಾಳಜಿಯನ್ನು ಇಟ್ಕೊಂಡು ಇದೊಂದು ಸುದ್ದಿಯನ್ನು ಮಾಡಿತ್ತು. ಯಾಕಂತ ಹೇಳಿದ್ರೆ ಸುಮನಹಳ್ಳಿ ಅಲ್ಲಿರುವಂತ ಒಂದು ಚಿತಾಗಾರದಲ್ಲೂ ಕೂಡ ಸಾಕಷ್ಟು ರೀತಿಯಂತ ಅವ್ಯವಸ್ಥೆಗಳಾಗ್ತಿತ್ತು ಅನ್ನೋ ಮೇಲೂ ಕೂಡ ಬೆಳಕು ಚೆಲ್ಲಿತ್ತು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕೊರೋನಾ ಸೋಂಕಿತ ಶವಗಳನ್ನ ಸುಡ್ತಿರುವಂತ ಒಂದು ಪರಿಸ್ಥಿತಿಯ ಬಗ್ಗೆನೂ ಕೂಡ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಿತ್ತು. ಅಲ್ಟಿಮೇಟ್ ಆಗಿ ಸರ್ಕಾರ ಎಚ್ಚೆತ್ಕೊಂಡು ಈಗ ಒಂದಷ್ಟು ಪ್ರದೇಶಗಳಲ್ಲಿ ಈಗಾಗಲೇ 35.1 ಎಕರೆ 1.8 ಎಕರೆಯಷ್ಟು ಜಮೀನನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ತೀರ್ಮಾನ ಕೂಡ ಆಗಿದೆ. ದಾಸನಪುರ ಇರ್ಬೋದು, ಉತ್ತರಹಳ್ಳಿ ಇರ್ಬೋದು, ಅದ್ರ ಜೊತೆ ತಾವರೆಕೆರೆ ಇರ್ಬೋದು, ಜಿಗಣೆ ಇರ್ಬೋದು, ಜಾಲ ಹೋಬಳಿ ಇರ್ಬೋದು, ಹೆಸರಘಟ್ಟ ಇರ್ಬೋದು, ಈ ರೀತಿಯಾಗಿ ಕೆಲವೊಂದು ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಎಷ್ಟು ಅಂತ ಹೇಳಿದ್ರೆ ಒಂದಷ್ಟು ಇದನ್ನ ಫಿಕ್ಸ್ ಮಾಡ್ಕೊಂಡಿದೆ, ಜಾಗವನ್ನ ಫಿಕ್ಸ್ ಮಾಡ್ಕೊಂಡಿದೆ. ಈ ಎಲ್ಲಾ ಪ್ಲೇಸ್ ಗಳ ಕ್ರೋಢೀಕರಿಸಿ ನೋಡೋದ್ರೆ 35 ಎಕರೆಯಷ್ಟು ಜಮೀನನ್ನ ಈಗಾಗಲೇ ಪ್ರತ್ಯೇಕ ಶವ ಸಂಸ್ಕಾರಗಳ ಇದಕ್ಕೋಸ್ಕರ ನಿಗದಿಪಡಿಸಲಾಗಿದೆ. ಬಹುಶಃ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟ ತಲೆನೋವಾಗಿದೆ. ಯಾಕಂದ್ರೆ ಮಾಧ್ಯಮಗಳಲ್ಲಿ ಪದೇ ಬರ್ತಾ ಇತ್ತು. ನ್ಯೂಸ್ 18 ಕನ್ನಡ ಸೇರಿದಂತೆ ಸಾಕಷ್ಟು ಮಾಧ್ಯಮಗಳು ಕೂಡ ಇವತ್ತು ಸತ್ತಂತವರಿಗೆ ಒಂದು ಗೌರವಯುತವಾಗಿ ವಿಧಿವತ್ತಾಗಿ ಅಂತ್ಯ ಸಂಸ್ಕಾರ ಮಾಡಕ್ ಸಾಧ್ಯ ಆಗಿರೋಂತ ರೀತಿಯಲ್ಲಿ ಶವಗಳ ವಿಲೇವಾರಿ ಆಗ್ತಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಬೆಳಕು ಚೆಲ್ಲುವಂತ ಪ್ರಯತ್ನವನ್ನು ಮಾಡಿತ್ತು. ಸರ್ಕಾರನೂ ಕೂಡ ಎಲ್ಲೋ ಇದ್ರ ಬಗ್ಗೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿತ್ತು. ಎಲ್ಲವನ್ನೂ ಕೂಡ ಈಗ ಕ್ರೋಢೀಕರಿಸಿ ತೂಗಿ ಎಳೆದು ನಗರದ ವಲಯಗಳಲ್ಲಿ ಅಂದ್ರೆ ಜನವಸತಿ ಇಲ್ದಿರುವಂತ ಪ್ರದೇಶಗಳು ಇವೇನು ಆಯ್ಕೆ ಮಾಡ್ಕೊಳ್ಳಲಾಗಿದೆ, 35.18 ಎಕರೆ ಪ್ರದೇಶವನ್ನು ಆಯ್ಕೆ ಮಾಡ್ಕೊಳ್ಳಲಾಗಿದೆ. ಇದೆಲ್ಲವೂ ಕೂಡ ಜನವಸತಿಯಿಂದ ದೂರ ಇರುವಂತ ಪ್ರದೇಶಗಳು. ಜನವಸತಿ ಪ್ರದೇಶಗಳೇನಾದ್ರು ಮಾಡಿದ್ದಾದ್ರೆ ಮತ್ತಷ್ಟು ಸಮಸ್ಯೆಗಳಾಗ್ಬೋದು, ಜನರು ವಿರೋಧ ವ್ಯಕ್ತಪಡಿಸಬಹುದು ಅಂತ ಕಾರಣದಲ್ಲಿ ಬಿಬಿಎಂಪಿ ಜೊತೆಗೆ ಮಾತುಕತೆ ಮಾಡಿ ಮತ್ತೆ ಈ ಪ್ರದೇಶಗಳು ಒಂದಷ್ಟು ಗ್ರಾಮ ಪಂಚಾಯತಿ ಲಿಮಿಟ್ಸ್ಗೂ ಬರುತ್ತೆ ಹರೀಶ್. ಹಾಗಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಅಲ್ಲಿರುವಂತಹ ಚುನಾಯಿತ ಪ್ರತಿನಿಧಿಗಳು ಮತ್ತು ಆಡಳಿತ ವ್ಯವಸ್ಥೆಯ ಜೊತೆಗೆ ಮಾತನಾಡಿ ಅಂತಿಮವಾಗಿ 35.18 ಎಕರೆಯಷ್ಟು ಪ್ರದೇಶವನ್ನ ಈಗ ಕೊರೋನಾ ಸೋಂಕಿತ ಶವಗಳ ಅಂತ್ಯ ಸಂಸ್ಕಾರಕ್ಕಂತಾನೆ ನಿಗದಿಪಡಿಸಿರುವಂತದ್ದು ಕೂಡ ಒಂದು ಸ್ವಾಗತಾರ್ಹ ಬೆಳವಣಿಗೆ. ನ್ಯೂಸ್ 18 ಕನ್ನಡ ಮಾಡಿದಂತ ಒಂದು ವರದಿಗೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಅಂತಿಮವಾದ ನಿರ್ಧಾರಕ್ಕೆ ಬಂದಿದೆ ಹರೀಶ್. ಫ್ಯಾಂಟಾಸ್ಟಿಕ್ ಥಾಮಸ್ ಪುಷ್ಪರಾಜ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹಾಗಾಗಿ ಸರ್ಕಾರ ಕೂಡ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ಈ ಎಲ್ಲ ಕೊರೋನಾದಿಂದ ಸಾವನ್ನಪ್ಪಿರೋರಿಗೆ ಆ ಸ್ಮಶಾನಕ್ಕೆ ಜಾಗವನ್ನು ನಿಗದಿ ಮಾಡಿ ಇದೀಗ ಆದೇಶ ಕೂಡ ಹೊರಗೆ ಬಿದ್ದಿದೆ. ನಮಗೂ ಒಂದು ಸಾರ್ಥಕ ಭಾವ, ಈ ಥರದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನ ಮಾಡಿದಾಗ, ಅದನ್ನು ಪ್ರಸಾರ ಮಾಡಿದಾಗ, ಜನರಿಗೆ ಆ ಮೂಲಕ ಒಳ್ಳೆಯದಾಗಬೇಕು ಅಂದಾಗ ಸರ್ಕಾರ ಕೂಡ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಬಂದು ಆ ಸ್ಟೋರಿಯನ್ನು ಗಮನಿಸಿ
ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ಗೆ ಅವರು ಕೂಡ ಸಾಥ್ ಕೊಟ್ಟಾಗ ನಿಜವಾಗ್ಲೂ ಒಂದು ಸಾರ್ಥಕ ಭಾವ ಫೀಲ್ ಆಗುತ್ತೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. ಸೆಲ್ಫ್ ಲಾಕ್ಡೌನ್ಗೆ ನೀವೆಲ್ಲರೂ ಕೂಡ ರೆಡಿನಾ? ತುಂಬಾ ಜನ ಕೂಡ ಸೆಲ್ಫ್ ಲಾಕ್ಡೌನ್ ಮಾಡ್ಕೋತಿದ್ದಾರೆ. ಇದೊಂದು ಸ್ಪೆಷಲ್ ಬುಲೆಟಿನ್ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈ ನಡುವೆ ಮತ್ತೆ ಒಂದು ಬೇಜಾರಿನ ಸಂಗತಿ ಬರ್ತಾ ಇದೆ ಬಳ್ಳಾರಿ ಭಾಗದಿಂದ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಸೈಕಲ್ನಲ್ಲೇ ಕೊರೋನಾ ಶವವನ್ನ ಸಾಗಿಸ್ತಾ ಇದ್ದಾರಂತೆ. ಓಹೋ, ಬ್ರೇಕಿಂಗ್ ನ್ಯೂಸ್. ಹೊಸಪೇಟೆಯ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಕಬರಸ್ತಾನ್ಗೆ ಸೈಕಲ್ನಲ್ಲಿ ಶವವನ್ನು ಸಾಗಿಸ್ತಾ ಇರುವಂತಹ ಘಟನೆ ನಡೆದಿದೆ. ಸ್ಮಶಾನದವರೆಗೆ ಆಂಬ್ಯುಲೆನ್ಸ್ನಲ್ಲಿ ಸಾಗಣೆ, ಗೇಟಿಂದ ಒಳಗಡೆ ಸೈಕಲ್ನಲ್ಲಿ ಶವವನ್ನು ಸಾಗಣೆ ಮಾಡ್ತಿದ್ದಾರೆ. ದೃಶ್ಯ ನೋಡಿ ಹೇಗಿದೆ ಅಂತ. ಹೊಸಪೇಟೆ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ. ಆಸ್ಪತ್ರೆ ಸಿಬ್ಬಂದಿಯೇ ಶವ ಸಾಗಿಸಿದ್ರು. ಇಬ್ಬರೇ ಸಿಬ್ಬಂದಿ ಕಾರಣ ಸೈಕಲ್ನಲ್ಲಿ ಒಯ್ತಿದ್ದಾರೆ ಅನ್ನೋ ಮಾತುಗಳಲ್ಲಿಂದ ಕೇಳಿ ಬರ್ತಾ ಇದೆ. SOP ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ಲಾನ್. ಹೇಗಿರಬೇಕು, ಹೇಗೆ ತಗೊಂಡೋಗ್ಬೇಕು, ಹೇಗಿಡಬೇಕು, ಹೇಗೆ ಊಟ ಹಾಕಬೇಕು ಎಲ್ಲವೂ ಕೂಡ. ಆದರೆ ಪ್ರತಿದಿನ ಅದ್ರ ಬಗ್ಗೆ ನಾವು ಸ್ಪೆಷಲ್ಲಾಗಿ ನ್ಯೂಸ್ ಹೇಳ್ತೀವಿ, ಜೊತೆಗೆ ಸರ್ಕಾರವನ್ನು ಎಚ್ಚರಿಸೋ ಪ್ರಯತ್ನ ಮಾಡ್ತೀವಿ, ಜಿಲ್ಲಾಡಳಿತ ಗಮನಕ್ಕೆ ತರ್ತಿದ್ದೀವಿ. ಬಟ್ ಸ್ಟಿಲ್ ಯಾಕೆ ಏನು ಅಂತ ಮಾತ್ರ ಗೊತ್ತಾಗಿಲ್ಲ. ಆಜಾದ್ ನಗರದಲ್ಲಿ ನಡೆದಿರುವಂಥ ಘಟನೆ ನೀವು ನೋಡ್ತಿರುವಂಥ ದೃಶ್ಯ. ಆ ಸೈಕಲ್ ಬರುತ್ತೆ, ತಗೊಂಡೋಗಿ ಹಾಕ್ತಾರೆ, ಅದಾದ್ಮೇಲೆ ಮತ್ತೆ ಸೈಕಲ್ ಹೊಡ್ಕೊಂಡು ಹೋಗ್ತಾರೆ. ಆ ಸೈಕಲ್ ಇನ್ನೆಲ್ಲೋ ನಿಲ್ಲಿಸ್ತಾರೆ, ಇನ್ನೇನೋ ನಡೆಯುತ್ತೆ. ಎಲ್ಲ ಒಂದಷ್ಟು ಅಯೋಮಯವಾಗಿ ಕಾಣಿಸ್ತಿದ್ಯಪ್ಪ ಈ ಬೆಳವಣಿಗೆಗಳು. ಅಫ್ಕೋರ್ಸ್ ಇಲ್ಲಿಂದ ಅವರ ಕಡೆಯವರು ಅಂತ ಅನಿಸ್ತಾ ಇದೆ. ಅವ್ರು ಯಾರೋ ವಿಡಿಯೋ ಮಾಡ್ತಿದ್ದಾರೆ, ಅದನ್ನು ತೋರಿಸ್ತಾ ಇದೀವಿ ನಾವು ಕೂಡ. ಸೈಕಲ್ನಲ್ಲಿ ಹೇಗೆ ಕೊರೋನಾದಿಂದ ಮೃತಪಟ್ಟ ವ್ಯಕ್ತಿಯ ಶವವನ್ನು ತಗೊಂಡ್ಬಂದ್ರು ಅಂತ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು. ಗುಡ್ ಮಾರ್ನಿಂಗ್ ಹರೀಶ್. ಅಂದ್ರೆ ತಿದ್ಕೊಳ್ಳಲ್ವಾ ಇವರು ಅಂತನಾ? ಇದು ಟೆಕ್ನಿಕಲ್ ಸಮಸ್ಯೆ ಆಗ್ತದೆ, ಮತ್ತೆ ಧರ್ಮದ ವಿಚಾರನೂ ಕೂಡ ಆಗ್ತದೆ. ಯಾಕಂದ್ರೆ ಸ್ಮಶಾನದ ಒಳಗಡೆ ಆಂಬ್ಯುಲೆನ್ಸ್ ಹೋಗ್ಬಾರ್ದು ಅನ್ನೋದು ಅವರ ನಿಯಮ. ಸರಿ, ಅದನ್ನ ಪಾಲನೆ ಮಾಡ್ಬೇಕು ಅನ್ನೋದು. ಆ ಪಾಲನೆ ಮಾಡೋ ಹಿನ್ನೆಲೆಯಲ್ಲಿ ಆಂಬ್ಯುಲೆನ್ಸ್ ಸ್ಮಶಾನದವರೆಗೂ ಹೋಗುತ್ತೆ, ಸ್ಮಶಾನದ ಗೇಟ್ ವರೆಗೂ. ಸರಿ, ಅಲ್ಲಿಂದ ಅನಿವಾರ್ಯವಾಗಿ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಈ ನಿಯಮಗಳನ್ನ ಪಾಲನೆ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಪ್ರಜ್ಞಾವಂತರಾಗಿ ಅವರೇ ಯೋಚನೆ ಮಾಡ್ಬೇಕಾಗ್ತದೆ ಹರೀಶ್. ಈಗ ಅಲ್ಲಿ ಎಷ್ಟೊಂದು ಜನ ಇದ್ರಲ್ವಾ? ಇಬ್ಬರೇ ಇರೋದ ಅಲ್ಲಿ? ಅಲ್ಲ, ಖಂಡಿತ ಇದ್ರು. ಬಟ್ ಆ ವಿಚಾರದಲ್ಲೂ ಕೂಡ ಎಂತದೇ ಸಂದಿಗ್ಧ ಪರಿಸ್ಥಿತಿ ಇರ್ಲಿ, ನಮ್ಮ ವಿಚಾರಗಳನ್ನ ಅಂದ್ರೆ ನಮ್ಮ ನಿಯಮಗಳಿಂದವೇ ಅವುಗಳನ್ನ ಪಾಲನೆ ಮಾಡಿ ಅನ್ನೋ ಅರ್ಥದಲ್ಲಿ ಧರ್ಮದ ಪಾಲಕರು ಅವ್ರು ಹೇಳಿದ್ದು. ಈ ಹಿನ್ನೆಲೆಯಲ್ಲಿ ಹೊಸಪೇಟೆಯ ಕಬರಸ್ಥಾನದಲ್ಲಿ ನಡೆದಿರುವಂತ ಘಟನೆ ಇದು. ಅನಿವಾರ್ಯವಾಗಿ ಸೈಕಲ್ ಅಲ್ಲಿ ಶರಣು ಜನ ನೋಡ್ತಿರೋರು ಅಥವಾ ಬೇರೆಯವರೆಲ್ಲ ಈ SOP ಹೇಗೆ ಶವ ಸಂಸ್ಕಾರವನ್ನು ಮಾಡಬೇಕು ಕೊರೋನಾದಲ್ಲಿ ಅಂತ ಒಂದು ಕೊಟ್ಟಿದಾರಲ್ಲ ಬುಕ್ಲೆಟ್, ಒಂದು 20-22 ಪೇಜ್ ಇದೆ. ಅದು ಆ 20-22 ಪೇಜ್ನಲ್ಲಿ ಬಹಳ ಮುಖ್ಯವಾದ ಅಂಶ ಇರೋದೇ ಅದು. ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ, ಗೌರವಯುತವಾಗಿ, ಯಾವುದೇ ಧಕ್ಕೆ ಬರದೇ ಇರುವ ಹಾಗೆ ಶವ ಸಂಸ್ಕಾರ ಮಾಡಬೇಕು ಅನ್ನುವ ಲೈನೇ ಇದೆ ಶರಣು. ಖಂಡಿತ ಹರೀಶ್. ಆದ್ರೆ ಇದರ ಜೊತೆಗೆ ಧರ್ಮದ ಆಚಾರ ವಿಚಾರಗಳು ಕೂಡ ಆಡ್ ಆಗಿರೋದ್ರಿಂದ ಇವುಗಳನ್ನ ಎಷ್ಟು ಪರ್ಸೆಂಟ್ ಪಾಲನೆ ಮಾಡ್ಬೇಕಾಗ್ತದೆ? ಕರೋನಾದ ಸಂದರ್ಭದಲ್ಲಿ ಪಾಲನೆ ಮಾಡ್ಬೇಕಾ ಮಾಡಬಾರ್ದಾ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕು. ಅಲ್ಲ, ಪಾಲನೆ ಮಾಡಬೇಕು ಅಂತಾನೆ ಇದೆ ಅದರಲ್ಲಿ. ಹಾಗಾಗಿ ಕರೋನಾದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿರುವಂತಹ ಶವ ಸಂಸ್ಕಾರದ ಪ್ರತೀತಿಗಳು ಕೂಡ ಇದೆ. ಆ ನೋಟಲ್ಲಿ ಇದು ಕೂಡ ಇದೆ. ಅದನ್ನು ಓದಿದ್ದಕ್ಕೆ ಹೇಳ್ತಿದ್ದೀನಿ ನಾನು ಅದನ್ನು. ಎನಿವೆ, ಥ್ಯಾಂಕ್ ಯು ಶರಣ ಹಂಪಿ ಈ ಕ್ಷಣದ ಮಾಹಿತಿಗಾಗಿ. ಅದನ್ನು ಮೆನ್ಷನ್ ಮಾಡಿರೋದ್ರಿಂದಲೇ ಹೀಗೆ ಮಾಡಬೇಕು ಅಂತ. ಬಟ್ ಗೊತ್ತಿಲ್ಲ ಅಲ್ಲಿನ ಸಂದರ್ಭದಲ್ಲಿ ಅವ್ರು ಏನೇನು ಕ್ಯಾಲ್ಕುಲೇಷನ್ ಚೇಂಜ್ ಮಾಡ್ತಿದ್ದಾರೆ ಏನು ಅಂತ. ಬಟ್ ಮುಂದಿನ ದಿನದಲ್ಲಾದರೂ ಒಂದಷ್ಟು ಅದಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ಮಾಡಿದ್ರೆ ಅಟ್ಲೀಸ್ಟ್ ಈ ಕಡೆ ನಿಂತಿರೋರಾದ್ರು ಒಂದು ನಮಸ್ಕಾರ ಮಾಡಿ, ಓಕೆ ಒಂದಷ್ಟು ಏನೋ ಮಾಡಿದ್ರಪ್ಪ ನಮ್ಮ ಪರವಾಗಿ ಅವರು ಅಂತ ಏನಾದರೂ ಒಂದು ಸಮಾಧಾನ ಪಟ್ಕೋತಾರೆ. ನೀವು ಮುಂದುವರಿತ ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗಬೇಕಾಯ್ತು.